ಅರ್ಹ ಮತ್ತು ಅನರ್ಹ ಅನ್ನೋದರ ನಡುವಿನ ಮಾನದಂಡವನ್ನು ಸ್ಪಷ್ಟವಾಗಿ ಸರ್ಕಾರ ಹೇಳಿದೆ. ಅಂದರೆ ಸರ್ಕಾರದ ಲೆಕ್ಕದಲ್ಲಿ 5,29,00,000 ಜನ ಅರ್ಹರಿದ್ದಾರ? ನೀವು ಹೇಳಿದ ಮಾನದಂಡದ ವ್ಯಾಪ್ತಿಯೊಳಗೆ ಬರ್ತಾರಾ? ಬರೋದಾದ್ರೆ ನಮ್ಮ ಸಮೃದ್ಧ ಕರ್ನಾಟಕ ಅನ್ನೋದಕ್ಕೆ ಅರ್ಥ ಇದೆಯಾ? ಇಷ್ಟು ಜನ ಬಡವರಿರುವಂಥ ರಾಜ್ಯ ಸಮೃದ್ಧ ಕರ್ನಾಟಕ ಅಂತ ನಾವು ಹೇಗೆ ನಮ್ಮ ಬೆನ್ನು ತಟ್ಕೊಳ್ಳೋಕ್ಕಾಗತ್ತೆ? ಮತ್ತು ಈಗ ಇಷ್ಟು ಜನ ಅರ್ಹರು ಅದನ್ನು ಉಪಯೋಗಿಸ್ಕೊಳ್ಳೋದಾದರೆ ಪ್ರತಿನಿತ್ಯ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಅನ್ನೋದು ಸುದ್ದಿ ಆಗುತ್ತಲ್ಲ, ಆದರೆ ಅಕ್ಕಿ ಯಾರು ಕೊಡೋದು? ಕಾಳಸಂತೆಗೆ ಎಲ್ಲಿಂದ ಬರ್ತಾ ಇದೆ ಅದು? ಅಲ್ಲಿಗೆ ಅರ್ಹ ಮತ್ತು ಅನರ್ಹ ಅನ್ನೋದ್ರ ನಡುವಿನ ಮಾನದಂಡವನ್ನು ನಾವು ನಮ್ಮ ರಾಜಕೀಯ ಅನುಕೂಲಕ್ಕೆ ಬಳಕೆ ಮಾಡ್ಕೊಳ್ತಿದ್ದೀವಿ ಅಂತ ನನ್ನ ಆಪಾದನೆ. ಹಾಗಾಗಿ ಒಬ್ಬ ಅರ್ಹರಿಗೂ ತಪ್ಪು ಹೋಗಬಾರ್ದು, ಅನರ್ಹರಿಗೆ ಅನಾವಶ್ಯಕವಾಗಿ ಈ ಸೌಲಭ್ಯ ಸಿಗೋದು ಅದು ಕಾಳಸಂತೆಗೆ ನಾವು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತಾ ಇದೆ. ಇದನ್ನು ನಿಯಂತ್ರಿಸೋದಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮ ಏನು?